ನಮಸ್ಕಾರ ನನ್ನ ಪ್ರೀತಿಯ ಆತ್ಮ ಕುಟುಂಬಕ್ಕೆ. ಇವತ್ತು ನಾವು ಶುಕ್ರವಾರ ಆಗಿರೋದ್ರಿಂದ ದೇವಿಯ ಮಾರ್ಗದರ್ಶನದೊಂದಿಗೆ 3 ಆಯ್ಕೆಗಳ ಜನರಲ್ ರೀಡಿಂಗ್ನ ಮಾಡೋಣ. ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ 3 ಚಿತ್ರಗಳನ್ನು ನಿಮಗೆ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಕೊಟ್ಟಿದ್ದೀನಿ. ನಿಮಗೆ ಯಾವ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಆ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದಾಗಿ ಕಮಲವನ್ನು ಕೊಟ್ಟಿದ್ದೀನಿ, ಎರಡನೇದಾಗಿ ಶಂಖ, ಮೂರನೇದಾಗಿ ದೀಪ. ಈ 3 ಚಿತ್ರದಲ್ಲಿ ನಿಮಗೆ ಯಾವ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು, ದೇವಿಯಿಂದ ನಿಮಗೆ ಯಾವ ಚಿತ್ರದಲ್ಲಿ ಮಾರ್ಗದರ್ಶನ ಇದೆ ಅಂತ ನಿಮ್ಮ ಇಂಟೆನ್ಷನ್ ಅನಿಸುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಲಿಕ್ಕೂ ಮುಂಚೆ ನೀವು ಮನಸ್ಸನ್ನು ಶಾಂತ ಮಾಡ್ಕೊಳ್ಳಿ. ಈಗಾಗಲೇ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಕಷ್ಟಗಳಿರ್ಬೋದು ಅಥವಾ ಗೊಂದಲಗಳಿರ್ಬೋದು, ಟೆನ್ಷನ್ ಇರ್ಬೋದು. ಇವತ್ತಿನ ದಿನ ನಿಮ್ಮ ಮನಸ್ಥಿತಿ ಚೆನ್ನಾಗಿಲ್ಲದೇನೂ ಇರಬಹುದು. ಸೊ ಇಲ್ಲಿ ಮನಸ್ಸನ್ನು ಮೊದಲನೇದಾಗಿ ಶಾಂತವನ್ನಗೊಳಿಸಿ, ಡೀಪಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಆಗ ನಿಮ್ಮ ಮನಸ್ಸು ಶಾಂತ ಆದಾಗ ಯಾವ ಚಿತ್ರನ ಆಯ್ಕೆ ಮಾಡ್ಕೊಳ್ಬೇಕು, ದೇವಿ ಮಾರ್ಗದರ್ಶನ ಎಲ್ಲಿದೆ, ನನಗೆ ಯಾವ ಚಿತ್ರದಲ್ಲಿದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಸೊ ಹಾಗಾಗಿ ಮನಸ್ಸನ್ನು ಶಾಂತ ಮಾಡಿಕೊಂಡು ಡೀಪಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಈಗಾಗಲೇ ನೀವೆಲ್ಲರೂ ಕೂಡ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ದೇವಿ ಸಂದೇಶ ನಿಮ್ಮ ಹೃದಯಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಕೊಡಲಿ ಅಂತ ಹೇಳಿಬಿಟ್ಟು ಹಾರೈಸ್ತಾ ಲೆಟ್ಸ್ ಬಿಗಿನ್ ದ ರೀಡಿಂಗ್. ಈಗ ಮೊದಲನೇದಾಗಿ ಕಮಲದ ಚಿತ್ರವನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ದೇವಿಯಿಂದ ಬರ್ತಿರೋಂಥ ಒಂದು ಮಾರ್ಗದರ್ಶನ ಬಂದು ರೀಬರ್ತ್, ಸ್ಟ್ರೆಂತ್, ಡಿವೈನ್ ಫೆಮಿನೈನ್ ಬ್ಲೆಸ್ಸಿಂಗ್ಸ್. ಅಂದರೆ ನೀವು ಈಗಾಗಲೇ ಬೇಕಾದಷ್ಟು ಕಷ್ಟದಿಂದ ಅಥವಾ ಬೇಕಾದಷ್ಟು ನೋವುಗಳಿಂದ ಹೊರಗೆ ಬರ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ನೋವುಗಳನ್ನ ಈಗಾಗಲೇ ನೋಡಿದ್ದೀರಾ. ಇದರಿಂದ ನೀವು ಹೊರಗೆ ಬರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀರಾ. ಇದಕ್ಕೆ ದೇವಿಯ ಒಂದು ಮಾರ್ಗದರ್ಶನ ಬಂದು ನೀವೀಗ ಏನು ಹೊರಗೆ ಬರಬೇಕು ಅನ್ನೋವಂಥ ಧೈರ್ಯವನ್ನು ಮಾಡಿದ್ದೀರಾ. ಇದಕ್ಕೆ ದೇವಿಯ ಒಂದು ಸಾಥ್ ಅಂದರೆ ದೇವಿ ನಿಮಗೆ ರಕ್ಷಣೆಯಾಗಿ ಅಥವಾ ನೀವು ಹೊರಗೆ ಬರಬೇಕು, ಈ ನೋವಿಂದ ನಾನು ಹೊರಗೆ ಬರ್ತಾ ಇದ್ದೀನಿ ಅಂತ ನೀವು ಯಾವಾಗ ನಿಮ್ಮ ಮನಸ್ಸಲ್ಲಿ ದೃಢವಾಗಿ ಮಾಡ್ಕೊಳ್ತೀರಾ, ಆ ಕ್ಷಣದಿಂದ ದೇವಿ ಎನರ್ಜಿ ನಿಮ್ಮ ಜೊತೆಗಿದೆ. ಹಾಗೆಯೇ ಭಾವನಾತ್ಮಕವಾಗಿ ನೀವು ತುಂಬಾ ಬಲಗೊಳ್ತಾ ಇದ್ದೀರಾ. ಸ್ಟ್ರೆಂತ್ ಅನ್ನುವಂಥದ್ದು ಮೊದಲನೇದಾಗಿ ಬಂದಿರೋಂಥ ಎನರ್ಜಿಯಲ್ಲಿ. ಸೊ ಹಾಗಾಗಿ ಭಾವನಾತ್ಮಕವಾಗಿ ನಿಮ್ಮಲ್ಲಿ ತುಂಬ ಬದಲಾವಣೆಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಬದಲಾವಣೆಗಳನ್ನು ದೇವಿ ನಿಮ್ಮ ಜೀವನದಲ್ಲಿ ತರ್ತಾ ಇದ್ದಾರೆ. ಕೆಲವೊಂದಷ್ಟು ಹಳೆಯ ನೋವುಗಳು, ಪಾಸ್ಟ್ ಪೇಯ್ನ್ ಅಂತ ಏನಿತ್ತು, ಅಥವಾ ನಿಮ್ಮ ಎಕ್ಸ್ ಪರ್ಸನ್ನಿಂದ ಆಗಿರ್ಬೋದು, ಅಥವಾ ನಿಮ್ಮ ಆತ್ಮವಿಶ್ವಾಸ ಕುಸಿತಗೊಂಡಿದ್ದಿರಬಹುದು ಇತ್ತೀಚಿನ ದಿನದಲ್ಲಿ, ಇದೆಲ್ಲದೂ ಕೂಡ ನಿಧಾನವಾಗಿ ಈ ಎಲ್ಲದರಿಂದ ಹೊರಗೆ ಬರ್ತಾ ಇದ್ದೀರಾ. ದೇವಿ ನಿಮ್ಮ ಜೀವನಕ್ಕೆ ಹೊಸ ಅಧ್ಯಾಯ, ಹೊಸ ಪ್ರಾರಂಭವನ್ನು ಮಾಡೋದಕ್ಕೆ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಯಾವುದರ ಮುಖಾಂತರ? ಈ ಒಂದು ರೀಡಿಂಗ್ನ ಮುಖಾಂತರ. ಓಕೆ, ಸೊ ಇಲ್ಲಿ ನಿಮಗೆ ದೇವಿಯಿಂದ ಬರ್ತಿರೋಂಥ ಗೈಡೆನ್ಸ್ ಮೆಸೇಜ್ ಬಂದ್ಬಿಟ್ಟು, ನೀವು ನಿಮ್ಮ ಆತ್ಮಶಕ್ತಿ ಏನಿದೆ ಇನ್ನಷ್ಟು ಬಲಗೊಳಿಸಬೇಕು. ಈಗಾಗಲೇ ಒಂದು ಧೈರ್ಯವನ್ನು ಮಾಡಿದ್ದೀರಾ. ಈ ಎಕ್ಸ್ ಪರ್ಸನ್ನಿಂದ ನಾನು ಹೊರಗೆ ಬರಬೇಕು, ಹಳೆಯ ಸಂಬಂಧದಿಂದ, ಹಳೆಯ ಪೇಯ್ನಿಂದ, ಪಾಸ್ಟ್ ಪೇಯ್ನ್ಗಳಿಂದ ನಾನು ಹೊರಗೆ ಬರಬೇಕು, ನನ್ನ ಜೀವನನ ನಾನು ಬದಲಾಯಿಸ್ಕೊಳ್ಳೇಬೇಕು ಅನ್ನೋವಂಥ ಒಂದು ಮನಸ್ಸಲ್ಲಿ ದೃಢವಾಗಿ ನೀವಿದ್ದೀರಾ. ಇದಕ್ಕೆ ನಿಮ್ಮ ಆತ್ಮಶಕ್ತಿ ಇನ್ನೂ ಹೆಚ್ಚಿಗೆ ಆಗಿ ನಿಮಗೆ ಧೈರ್ಯವನ್ನು ಕೊಡಲಿಕ್ಕೆ ದೇವಿ ನಿಮ್ಮ ಜೊತೆಯಾಗಿದ್ದಾರೆ. ನಿಮ್ಮ ಆತ್ಮಶಕ್ತಿಯನ್ನು ಬಲಪಡಿಸ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಕೆಲವೊಬ್ಬರಿಗೆ ನಂಬಿಕೆ ದ್ರೋಹನೂ ಆಗಿರ್ಬೋದು, ನಂಬಿಕೆ ವಿಷಯದಲ್ಲಿ ನೀವು ತುಂಬಾ ತಿಂದಿದ್ದೀರಾ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಸೊ ಈ ಒಂದು ಎನರ್ಜಿಗೆ ದೇವಿಯಿಂದ ಬರ್ತಿರೋಂಥ ಮಾರ್ಗದರ್ಶನ ಬಂದು, ಈಗ ನೀವು ಯಾರನ್ನು ನಂಬಲಿಕ್ಕೂ ಕೂಡ ಭಯ ಪಡ್ತಾ ಇದ್ದೀರಾ. ಸೊ ಹಾಗಾಗಿ ದೇವಿಯಿಂದ ಬರ್ತಿರೋ ಮಾರ್ಗದರ್ಶನ,
ನೀವು ಯಾರನ್ನು ನಂಬೋದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ನಂಬಿದರೆ ಸಾಕು. ಬೇರೆಯವರನ್ನು ನೀವು ಬೇರೆ ವ್ಯಕ್ತಿಗಳನ್ನು ನಂಬಬೇಕು, ಬೇರೆ ವ್ಯಕ್ತಿಗಳು ನಿಮ್ಮ ಕಷ್ಟ ಕಾಲಕ್ಕೆ ಕೈ ಹಿಡಿತಾರೆ ಅನ್ನುವಂಥ ನಂಬಿಕೆ ಬೇಡ. ನಿಮ್ಮ ಕಷ್ಟ ಕಾಲಕ್ಕೆ ನೀವೇ ಅದಕ್ಕೆ ಸ್ಫೂರ್ತಿಯಾಗಿರಬೇಕು, ಧೈರ್ಯವಾಗಿರಬೇಕು. ಇದೇ ನಿಮಗೆ ಮಾರ್ಗದರ್ಶನವಾಗಿ ದೇವಿಯಿಂದ ಬರ್ತಿರುವಂಥ ಒಂದು ಗೈಡೆನ್ಸ್ ಮೆಸೇಜ್ ಆಗಿದೆ. ದೇವಿಯ ಬ್ಲೆಸ್ಸಿಂಗ್ಸ್ ಬಂದ್ಬಿಟ್ಟು ಹೊಸ ಪ್ರಾರಂಭ, ಮನಸ್ಸಿನ ಒಂದು ಶಾಂತಿ, ಆತ್ಮವಿಶ್ವಾಸ, ಹಾಗೆ ನಿಮಗೆ ಸಂಪೂರ್ಣ ರಕ್ಷಣೆ ಬ್ಲೆಸ್ಸಿಂಗ್ಸ್ ಆಗಿ ನಿಮಗೆ ದೇವಿಯಿಂದ ಸಿಗ್ತಾ ಇದೆ. ಹಾಗೆಯೇ ಎರಡನೇ ಪೈಲ್, ಎರಡನೇ ಚಿತ್ರ, ಶಂಖವನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಬಹು ಮುಖ್ಯವಾಗಿರುವಂಥ ಒಂದು ನಿರ್ಧಾರದ ಹಂತದಲ್ಲಿ ಬಂದಿದ್ದೀರಾ. ಲೈಫಲ್ಲಿ ಒಂದು ನಿರ್ಧಾರ ತಗೊಳ್ಳೇಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ, ಅಂದರೆ ಈಗ ರಿಲೇಷನ್ಶಿಪ್ಪಲ್ಲೇ ಆಗಿರ್ಬೋದು, ಅಥವಾ ಕೆಲಸದ ವಿಷಯದಲ್ಲೇ ಆಗಿರ್ಬೋದು, ಕುಟುಂಬದಲ್ಲೇ ಆಗಿರ್ಬೋದು, ಯಾವುದೋ ಒಂದು ವಿಷಯದಲ್ಲಿ ನೀವು ನಿರ್ಧಾರ ಹಂತದಕ್ಕೆ ಬಂದಿದ್ದೀರಾ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಕ್ಲಾರಿಟಿ, ಕಮ್ಯುನಿಕೇಷನ್, ಬ್ರೇಕ್ ಥ್ರೂ. ಇಲ್ಲಿ ದೇವಿಯಿಂದ ಸಂದೇಶ ನಿಮಗೆ ಸಿಗ್ತಾ ಇರುವಂಥದ್ದು, ನಿಮ್ಮ ಮಾತಲ್ಲಾಗಿರಬಹುದು ಅಥವಾ ನೀವೇನು ನಿರ್ಧಾರ ಮಾಡ್ತಿದ್ದೀರಾ ಆ ನಿರ್ಧಾರದ ಮೇಲೆ ನೀವು ನಿಂತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇಷ್ಟು ದಿನ ನಿಮ್ಮ ನಿರ್ಧಾರ ಹಂತಕ್ಕೆ ಈಗ ಬಂದಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬಂದಿರೋದ್ರಿಂದ, ಇಷ್ಟು ದಿನ ನೀವು ನಿರ್ಧಾರ ಮಾಡ್ತಿದ್ರಿ, ಬದಲಾಯಿಸ್ತಾ ಇದ್ರಿ, ಕೊನೆ ಹಂತಕ್ಕೆ ಬರ್ತಾ ಇದ್ರಿ, ಬದಲಾಯಿಸ್ತಾ ಇದ್ರಿ, ಇಲ್ಲ ನಾನು ನಾನು ಈ ಕೆಲಸ ಮಾಡೋದೇ ಇಲ್ಲ ಅಂತ ಮನಸ್ಸಲ್ಲಿ ದೃಢವಾಗಿರ್ತಿದ್ರಿ, ಮತ್ತು ಅದೇ ಕೆಲಸವನ್ನೇ ಮಾಡ್ತಾ ಇದ್ರಿ. ಸೊ ಹಾಗಾಗಿ ದೇವಿಯಿಂದ ಬರ್ತಿರೋಂಥ ಸಂದೇಶ ಬಂದು, ನೀವೇನು ನಿರ್ಧಾರ ಮಾಡ್ತೀರಾ ಅಲ್ವಾ, ನೀವೇನು ಮಾತಾಡ್ತೀರಾ ಅಲ್ವಾ, ಅದ್ರ ಮೇಲೆ ನಿಂತ್ಕೊಳ್ಳಿ. ಪದೇ ಪದೇ ನಿಮ್ಮ ನಿರ್ಧಾರಗಳನ್ನ, ನಿಮ್ಮ ಮಾತನ್ನು ಬದಲಾಯಿಸ್ತಾ ಇರಬೇಡಿ. ಆವಾಗ ನಿಮ್ಮ ದಾರಿ ಓಪನ್ ಆಗುವಂಥ ದಾರಿಗಳು ಕೂಡ ಕ್ಲೋಸ್ ಆಗುವಂಥ ಹಂತಕ್ಕೆ ಬರುತ್ತೆ. ಸೊ ಹಾಗಾಗಿ ದೇವಿಯಿಂದ ಮಾರ್ಗದರ್ಶನವಾಗಿ ಸಿಗ್ತಾ ಇರುವಂಥದ್ದು, ನೀವೇನು ನಿರ್ಧಾರ ತಗೊಳ್ತೀರಾ, ನೀವೇನು ಮಾತಾಡ್ತೀರಾ ಅದ್ರ ಮೇಲೆ ದೃಢವಾಗಿ ನಿಂತ್ಕೊಳ್ಳಿ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮನ್ನ ಕೆಲವೊಬ್ರು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ಅರ್ಥ ಮಾಡ್ಕೊಂಡಿದ್ದವ್ರು ಯಾರಿದ್ದಾರೆ ಅಲ್ವಾ, ಈಗ ನಿಮ್ಮ ಸತ್ಯ ಏನು, ನೀವಂದ್ರೆ ಏನು ಅನ್ನೋದು ಅರ್ಥ ಅವ್ರಿಗೆ ಆಗ್ತಾ ಇದೆ. ನಿಮ್ಮನ್ನು ಯಾರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರಲ್ವಾ, ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದವರಿಗೆ ನೀವೇನು ಅನ್ನೋದನ್ನ ಇವಾಗ ಅವರಿಗೆ ಸರಿಯಾಗಿ ಅರ್ಥ ಆಗ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೇನೆ ಸಂಬಂಧಗಳಲ್ಲಿ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ, ಆ ಕನ್ಫ್ಯೂಷನ್ ಎಲ್ಲದೂ ಕೂಡ ದೇವಿ ಎನರ್ಜಿ, ಅಂದರೆ ದೇವಿಯ ಒಂದು ಮಾರ್ಗದರ್ಶನದಿಂದ ಗೊಂದಲಗಳೆಲ್ಲವೂ ಕೂಡ ಕ್ಲಿಯರ್ ಆಗ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಬ್ರೇಕ್ ಥ್ರೂ ಅನ್ನೋವಂಥದ್ದು ಬರ್ತಾ ಇದೆ. ಗೈಡೆನ್ಸ್ ಆಗಿಬಿಟ್ಟು, ದೇವಿಯ ಒಂದು ಗೈಡೆನ್ಸ್ ಬಂದ್ಬಿಟ್ಟು, ಇಲ್ಲಿ ಕೆಲವೊಂದು ವಿಷಯದಲ್ಲಿ ನೀವು ಸತ್ಯವನ್ನು ಹೇಳೋದಕ್ಕೆ ಹೆದರುತ್ತಾ ಇದ್ದೀರಾ. ಈ ರೀತಿ ಇದೆ ಈ ವಿಷಯ ಅನ್ನೋದನ್ನು ಹೇಳೋದಕ್ಕೆ ಭಯ ಪಡ್ತಾ ಇದ್ದೀರಾ. ಸೊ ದೇವಿಯ ಮಾರ್ಗದರ್ಶನ ಬಂದು, ಸತ್ಯವನ್ನೇ ಹೇಳೋದಕ್ಕೆ ನೀವು ಯಾವುದೇ ರೀತಿಯಾದಂಥ ಭಯ ಬೇಡ. ಹೇಳೋದಕ್ಕೆ ಭಯ ಆಗ್ಬೋದು, ಬಟ್ ಆ ಭಯವನ್ನು ಪಡಬೇಡಿ. ಸತ್ಯವನ್ನು ಹೇಳೋದಕ್ಕೆ ಮುಂದಿನ ಹೆಜ್ಜೆಯನ್ನು ಇಡಿ ಅನ್ನುವಂಥ ಒಂದು ಗೈಡೆನ್ಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಾಗೆ ದೇವಿಯ ಎನರ್ಜಿ ಇಲ್ಲಿ ನಿಮಗೆ ಧೈರ್ಯ ಹಾಗೂ ಸ್ಪಷ್ಟತೆಯನ್ನು ಕೊಡ್ತಾ ಇದೆ. ಇನ್ನೊಂದು ಎನರ್ಜಿ ಬಂದ್ಬಿಟ್ಟು, ನೀವಿಲ್ಲಿ ಕೆಲವೊಬ್ರು ಇತ್ತೀಚಿನ ದಿನದಲ್ಲಿ ದೇವಿಯ ಜಪವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿರ್ಬೋದು, ಅಥವಾ ಪೂಜೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿರ್ಬೋದು. ಈ ಜಪ, ಈ ಪ್ರಾರ್ಥನೆ ಏನಿದೆ, ನಿಮ್ಮ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತಾ ಇದೆ. ನಿಮ್ಮ ಸ್ಟ್ರೆಂತ್, ನಿಮ್ಮ ಇನ್ನರ್ ಸ್ಟ್ರೆಂತ್ನ ಹೆಚ್ಚಿಗೆ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆಯೇ ದೇವಿಯ ಬ್ಲೆಸ್ಸಿಂಗ್ಸ್ ಬಂದ್ಬಿಟ್ಟು ಸ್ಪಷ್ಟತೆ, ಹಾಗೆಯೇ ನೀವೇನೇ ಕೆಲಸ ಮಾಡೋದ್ರಲ್ಲಿ ಅದರಲ್ಲೊಂದು ಜಯ, ಹಾಗೆ ನಿಮ್ಗೇನು ಅಡೆತಡೆಗಳಿತ್ತು ಅದರಿಂದ ಒಂದು ಮುಕ್ತಿ ಸಿಗ್ತಾ ಇದೆ. ಆದಷ್ಟು ಬೇಗ ಒಂದು ಸ್ಪೀಡ್ ಗ್ರೋತ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಪೈಲ್ ಬಂದು ದೀಪ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಮ್ಯಾನಿಫೆಸ್ಟೇಷನ್, ಪ್ರಾಸ್ಪರಿಟಿ,
ಡಿವೈನ್ ಪ್ರೊಟೆಕ್ಷನ್. ಈ ಒಂದು ಗೈಡೆನ್ಸ್ ಮೆಸೇಜ್ ದೇವಿಯಿಂದ ನಿಮಗೆ ಸಿಗ್ತಾ ಇರುವಂಥದ್ದು. ಈ ದೀಪವನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಇತ್ತೀಚಿನ ದಿನದಲ್ಲಿ ಬೇಕಾದಷ್ಟು ಕತ್ತಲೆಗಳ ಜೀವನ ನಡೆದಿರಬಹುದು, ಅಥವಾ ಕತ್ತಲೆಯಲ್ಲೇ ನಿಮ್ಮ ಜೀವನವನ್ನು ನೀವು ನಡೆಸಿದ್ದಿರಬಹುದು. ಈ ದೀಪವನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬೆಳಕನ್ನ ತರ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ದೇವಿಯಿಂದ ಬರ್ತಿರುವಂತ ಒಂದು ಸ್ಟ್ರಾಂಗ್ ಮೆಸೇಜ್ ಬಂದು ಅತ್ಯಂತವಾಗಿರುವಂತ ಒಂದು ಶುಭ ಘಟನೆ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಆಧ್ಯಾತ್ಮಿಕವಾಗಿ ಯಾರಾದರೂ ಈ ಒಂದು ಸ್ಪಿರಿಚುವಲ್ ವೇಲ್ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲೊಂದು ಯಶಸ್ಸನ್ನ ನೋಡ್ತಾ ಇದ್ದೀರಾ, ಅದರಲ್ಲೊಂದು ಮುಂದಿನ ಹಂತಕ್ಕೆ ನೀವು ಹೆಜ್ಜೆ ಇಡ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಒಳಗಿನ ದೀಪ ಅಂದ್ರೆ ನಿಮ್ಮ ಇನ್ನರ್ ಪೀಸ್ ಆಗಿರ್ಬೋದು, ನಿಮ್ಮ ಒಳ ಮನಸ್ಸು ಈಗ ಜಾಗೃತಗೊಳ್ತಾ ಇರುವಂಥದ್ದು, ಪ್ರಜ್ವಲಿಸ್ತಾ ಇರುವಂಥದ್ದು. ನೀವಿವಾಗ ಏನ್ ಯೋಚಿಸ್ತಾ ಇದ್ದೀರಾ ಅಲ್ವಾ, ಅದನ್ನ ಆಕರ್ಷಿಸುವಂತ ಶಕ್ತಿ ಈಗ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಮೊದಲನೇದಾಗೆ ಬಂದಿದೆ ನಿಮ್ಮ ಎನರ್ಜಿಗೆ ಮ್ಯಾನಿಫೆಸ್ಟೇಷನ್ ಅನ್ನೋವಂಥದ್ದು. ಸೊ ಹಾಗಾಗಿ ನೀವೇನನ್ನ ಯೋಚಿಸ್ತೀರಾ ಅದನ್ನ ನೀವು ಅಟ್ರಾಕ್ಟ್ ಮಾಡುವಂತ, ಆಕರ್ಷಿಸುವಂತ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆಯೇ ದೇವಿಯ ಒಂದು ಮಾರ್ಗದರ್ಶನ ಇಲ್ಲಿ ಬರ್ತಿರುವಂಥದ್ದು ಹಣಕಾಸಲ್ಲಿ ಆಗಿರ್ಬೋದು, ಅಬಂಡೆನ್ಸ್ ಆಗಿರ್ಬೋದು, ಅದೆಲ್ಲದೂ ಕೂಡ ನಿಮ್ಮ ಕಡೆಗೆ ಬರ್ತಾ ಇದೆ. ಸೊ ಇತ್ತೀಚಿನ ದಿನದಲ್ಲಿ ನೀವು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಾ, ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ, ದೇವಿಯ ರಕ್ಷಣೆ ನಿಮಗೆ ಸಿಗ್ತಾ ಇದೆ. ಈ ಒಂದು ಟೈಮಲ್ಲಿ ನಿಮ್ಮ ಈ ಒಂದು ಹೊಸ ಕೆಲಸ ಪ್ರಾರಂಭ ಮಾಡಿರ್ಬೋದು, ಅಥವಾ ಈ ಒಂದು ಸಮಯದಲ್ಲಿ ದೇವಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಳಕನ್ನ ತರಲಿಕ್ಕೆ ರೆಡಿಯಾಗಿದ್ದಾರೆ. ಮನೆಯಲ್ಲೂ ಅಷ್ಟೇನೆ, ಮನಸ್ಸಲ್ಲೂ ಅಷ್ಟೇನೆ ಧನಾತ್ಮಕ ಶಕ್ತಿ ಹೆಚ್ಚಾಗ್ತಾ ಇದೆ. ದೇವಿ ಗೈಡೆನ್ಸ್ ಬಂದ್ಬಿಟ್ಟು ನೀವು ಬಯಸಿದ್ದನ್ನ ಸ್ಪಷ್ಟವಾಗಿ ಯೂನಿವರ್ಸಿಗೆ ಹೇಳೋದು ತುಂಬಾನೇ ಮುಖ್ಯ ಆಗಿದೆ. ನೀವು ಯೂನಿವರ್ಸಿಗೆ ಏನು ಕೊಡ್ತೀರಾ ಅಲ್ವಾ, ನೀವೇನು ಕಳಿಸ್ತಾ ಇದ್ದೀರಾ ಮೆಸೇಜ್, ಅದು ನಿಮಗೆ ಸ್ಪಷ್ಟವಾಗಿರಬೇಕು. ಗೊಂದಲ ಇರಬಾರ್ದು. ಇವಾಗ ಇದು ಬೇಕು, ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಇನ್ನೇನೋ ಬೇಕು, ನಾಳೆ ಮಧ್ಯಾಹ್ನ ಆಗ್ತಿದ್ದಂಗೆ ಇನ್ನೇನೋ ಬೇಕು. ಸೊ ಈ ರೀತಿಯಾದ ಗೊಂದಲಗಳು ಬೇಡ. ಸ್ಪಷ್ಟವಾಗಿರಲಿ, ನನಗೆ ಈ ಒಂದು ವಿಷಯದಲ್ಲಿ ನಾನು ಯಶಸ್ಸನ್ನು ಪಡಿಲೇಬೇಕು. ಯೂನಿವರ್ಸಿಗೆ ಅದನ್ನು ನೀವು ಹೇಳುವಂಥದ್ದು ತುಂಬ ಮುಖ್ಯ ಆಗಿದೆ. ಯಾವ ರೀತಿಯಾಗಿ ಸ್ಪಷ್ಟತೆಯಿಂದ ಹೇಳುವಂಥದ್ದು ತುಂಬ ಮುಖ್ಯ ಆಗಿದೆ. ಹಾಗೆ ದೇವಿ ಗೈಡೆನ್ಸ್ ಬಂದ್ಬಿಟ್ಟು ನಿಮಗೆ ಹೇಳ್ತಾ ಇರೋವಂಥದ್ದು, ಕೆಲವೊಬ್ರು ಇಲ್ಲಿ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಂಡಿದ್ದೀರಾ, ಅಥವಾ ಅವಾಗವಾಗ ನಿಮ್ಮ ಮನಸ್ಸು ಚಂಚಲ ಆಗ್ತಾ ಇರತ್ತೆ ಅಂತ ಹೇಳಿದ್ರೆ ಧ್ಯಾನ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಧ್ಯಾನವನ್ನ ಮಾಡಿ, ಅದು ಧ್ಯಾನ ಮಾಡುವಾಗ ಒಂದು ದೀಪವನ್ನು ನಿಮ್ಮ ಜೊತೆಗೆ ಹಚ್ಕೊಂಡು, ಅಂದ್ರೆ ನಿಮ್ಮ ಪಕ್ಕದಲ್ಲಿ ಒಂದು ದೀಪವನ್ನು, ಹಣತೆ ದೀಪ ಆಗಿರ್ಬೋದು ಅಥವಾ ಕ್ಯಾಂಡಲ್ ಆಗಿರ್ಬೋದು, ಹಚ್ಕೊಂಡು ಧ್ಯಾನ ಮಾಡೋದ್ರಿಂದ ನಿಮ್ಮಲ್ಲೊಂದು ಆ ಯಶಸ್ಸಾಗಿರ್ಬೋದು ಅಥವಾ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಮನಸ್ಸು ಚಂಚಲತೆ ಅನ್ನೋದು ನಿಯಂತ್ರಣಕ್ಕೆ ಬರತ್ತೆ ಅನ್ನುವಂಥ ಒಂದು ಗೈಡೆನ್ಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಮೇಲೊಂದು ಯಾರ್ದೊಬ್ರು ಕೆಟ್ಟ ದೃಷ್ಟಿನೂ ಇದ್ದಿರ್ಬೋದು, ನಿಮ್ಮ ಸುತ್ತಮುತ್ತಲೇ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ಇರ್ಬೋದು, ಯಾರ್ದೊಬ್ರದ್ದು ಕೆಟ್ಟ ಒಂದು ಕಣ್ ದೃಷ್ಟಿ ಇತ್ತು. ಸೊ ಆ ಎಲ್ಲ ನಕಾರಾತ್ಮಕ ಶಕ್ತಿ ಈಗ ನಿಮ್ಮಿಂದ ದೂರ ಮಾಡ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬ್ಲೆಸ್ಸಿಂಗ್ಸ್ ಬಂದ್ಬಿಟ್ಟು ಸಮೃದ್ಧಿ, ಪ್ರೊಟೆಕ್ಷನ್, ಮ್ಯಾನಿಫೆಸ್ಟೇಷನ್ ಅಂಡ್ ಯಶಸ್ಸಿನ ಬೆಳಕು ನಿಮ್ಮ ಜೀವನಕ್ಕೆ ದೇವಿಯಿಂದ ಮಾರ್ಗದರ್ಶನ ಆಗಿದೆ. ಹಾಗೆ ಈ 3 ಕಾರ್ಡ್ಗಳನ್ನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಿ, ಈಗ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗಿ ಆಯ್ಕೆ ಮಾಡ್ಕೊಂಡಿರ್ತೀರಾ. ಸೊ ಈಗ ನಿಮ್ಮ ಎಲ್ಲರಿಗೂ ಕೂಡ ಒಂದು ಗೈಡೆನ್ಸ್ ಆಗಿ ಕೊನೆಯದಾಗಿ ಬರ್ತಿರೋಂಥ ಮೆಸೇಜ್ ಬಂದು, ನೀವೇನು ಬೇಡ್ಕೊಂಡಿದ್ದೀರಾ ಅದು ನಿಮ್ಮದಾಗಲಿಕ್ಕೆ ಸಮಯ ಹತ್ರ ಬಂದಿದೆ. ನಿಮ್ಮ ಮನಸ್ಸಲ್ಲಿ, ಹೃದಯದಲ್ಲಿ ನಂಬಿಕೆ ಇಟ್ಟು ಮುಂದೆ ನೀವು ಸಾಗಬೇಕಾಗಿದೆ. ನೀವು ಯಾವಾಗ ದೇವಿಯ ಒಂದು ಎನರ್ಜಿನ ನಂಬಿ ಅಥವಾ ದೇವಿನ ನೀವು ಬಿಲೀವ್ ಮಾಡಿ ನೀವು ಮುಂದೆ ಹೆಜ್ಜೆ ಇಡ್ತೀರಾ ಅಲ್ವಾ, ಆ ಹೆಜ್ಜೆ ಜೊತೆಯಲ್ಲಿ ನೀವೇನು ಮುಂದೆ ಹೆಜ್ಜೆ ಇಡ್ತೀರಾ ಆ ಜೊತೆಯಲ್ಲಿ ದೇವಿ ನಿಮ್ಮ ಜೊತೆಗೆ ಅವರು ಕೂಡ ಹೆಜ್ಜೆ ಆಗ್ತಾ ಬರ್ತಾರೆ. ಓಕೆನಾ? ಇದು ಇವತ್ತಿನ ರೀಡಿಂಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಆತ್ಮದ ಕುಟುಂಬಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ನೀವು ಯಾರೆಲ್ಲ ಫೈಲ್ಗಳನ್ನು ಆರಿಸ್ಕೊಂಡಿದ್ರಿ, ಯಾವೆಲ್ಲ ಚಿತ್ರಗಳನ್ನು ಆರಿಸ್ಕೊಂಡಿದ್ರಿ, ಅದರಲ್ಲಿ ದೇವಿ ಸಂದೇಶ ನಿಮಗೆ
ಬೆಳಕು, ಶಕ್ತಿ ಮತ್ತು ನಂಬಿಕೆಯನ್ನು ಕೊಡಲಿ. ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂತ ನಾನು ಭಾವಿಸ್ತಾ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಜೈ ಶ್ರೀಮಾತಾ ಅಂತ. ನಿಮ್ಮ ಎನರ್ಜಿ ನನಗೆ ಸಹಾಯ ಆಗುತ್ತೆ ಮುಂದೆ ಇನ್ನಷ್ಟು ರೀಡಿಂಗ್ ತರೋದಕ್ಕೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡ್ತಾ ನಿಮ್ಮ ಎನರ್ಜಿನ ನನಗೆ ಕೊಡಿ, ನಿಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ, ನಿಮಗೋಸ್ಕರ ಜನರಲ್ ರೀಡಿಂಗ್ನ ಮಾಡೋದಕ್ಕೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ. ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ನಮಸ್ತೆ.